ಕೇದಾರ್ನಾಥ್ನ ಯಾಕೆ ಜಕೃತ ಮಹಾದೇವ್ ಅಂತ ಹೇಳ್ತಾರೆ. ಈ 2 ನಿಮಿಷದ ಕತೆ ತುಂಬಾನೇ ಕುತೂಹಲವಾಗಿರುತ್ತೆ. ಖಂಡಿತ ಈ ವಿಡಿಯೋನ ಲಾಸ್ಟ್ ತನಕ ನೋಡಿ. ಒಂದು ದಿನ ಶಿವನ ಭಕ್ತನಾಗಿದ್ದ ಒಬ್ರು ಅವರಿದ್ದ ಜಾಗದಿಂದ ಕೇದಾರ್ನಾಥಿಗೆ ಪ್ರಯಾಣವಾದ್ರು. ಆ ಕಾಲದಲ್ಲಿ ಪ್ರಯಾಣ ಮಾಡಕ್ಕೆ ಸೌಲಭ್ಯಗಳು ಇಲ್ಲ ಅನ್ನೋದ್ರಿಂದ ಅವರು ನಡ್ಕೊಂಡೇ ಕೇದಾರ್ನಾಥ್ಗೆ ಹೋಗ್ತಿದ್ರು. ಹೋಗುವ ದಾರಿಯಲ್ಲಿ ಯಾರಾದ್ರೂ ಸಿಕ್ಕಿದ್ರೆ ಅವ್ರ ಹತ್ರ ದಾರಿ ಕೇಳ್ಕೊಂಡು ದಿನ ಶಿವನಿಗೆ ಪೂಜೆ ಮಾಡ್ಕೊಂಡು ಕೇದಾರ್ನಾಥ್ಗೆ ಹೋಗ್ತಾ ಇದ್ರು. ಹಾಗೆ ಕಷ್ಟಪಟ್ಟು ನಡ್ಕೊಂಡು ಕೆಲವು ತಿಂಗಳಿನ ನಂತರ ಕೇದಾರ್ನಾಥ್ಗೆ ಬಂದು ಸೇರಿದ್ರು. ಕೇದಾರ್ನಾಥಲ್ಲಿ 1 ವರ್ಷಕ್ಕೆ 6 ತಿಂಗಳು ದೇವಸ್ಥಾನನ ಮುಚ್ಚಿಬಿಡ್ತಾರೆ. 1 ವರ್ಷದಲ್ಲಿ 6 ತಿಂಗಳು ಮಾತ್ರ ದೇವಸ್ಥಾನ ಓಪನ್ ಆಗಿರುತ್ತೆ. ಶಿವನ ಭಕ್ತ ಅಲ್ಲಿಗೆ ಹೋದಾಗ ಆ ದೇವಸ್ಥಾನ ಮುಚ್ಚಿತ್ತು. ನಾನು ಸುಮಾರು ದಿನದಿಂದ ನಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ನನ್ನ ಮೇಲೆ ಕರುಣೆ ತೋರಿಸಿ ಬಾಗಿಲನ್ನು ತೆರೆಯಿರಿ, ನಾನು ಶಿವನ ದರ್ಶನ ಮಾಡಬೇಕು ಹಾಗಂತ ಅಲ್ಲಿದ್ದ ಅರ್ಚಕರ ಹತ್ರ ಕೇಳಿ ನೋಡಿದ್ರು. ಆದ್ರೆ ಅಲ್ಲಿ ರೂಲ್ಸ್ ಏನು ಅಂದ್ರೆ ಒಂದ್ಸಲ ಬಾಗಿಲನ್ನು ಮುಚ್ಚಿಬಿಟ್ರೆ 6 ತಿಂಗಳಿನ ನಂತರನೇ ಅದನ್ನ ಓಪನ್ ಮಾಡ್ಬೇಕು. ಅದನ್ನು ಕೇಳಿದ ಆ ಶಿವನ ಭಕ್ತರು ಒಂದು ಸಲನಾದ್ರೂ ಆ ಸ್ವಾಮಿಯ ದರ್ಶನವನ್ನು ನನಗೆ ತೋರಿಸಬಾರ್ದ ಅಂತ ಅಲ್ಲಿದ್ದ ಅರ್ಚಕರ ಹತ್ತಿರ ಕೇಳಿದ್ರು. ಅದಕ್ಕೆ ಆ ಅರ್ಚಕರು 6 ತಿಂಗಳಿನ ನಂತರನೇ ನೀವು ದೇವಸ್ಥಾನಕ್ಕೆ ಬರ್ಬೇಕು, 6 ತಿಂಗಳಿನ ನಂತರ ಬಾಗಿಲನ್ನು ತೆರೀತಾರೆ, ಅಲ್ಲಿವರೆಗೂ ದೇವಸ್ಥಾನದ ಸುತ್ತ ಹಿಮ ಬಿದ್ದಿರುತ್ತೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು. ಆವಾಗ ಆ ಶಿವನ ಭಕ್ತರು ಅಳುತ್ತಾ ಅಲ್ಲೇ ನಿಂತ್ಕೊಂಡಿದ್ರು. ಅಳುತ್ತಾ ಹಾಗೇನೆ ರಾತ್ರಿ ಸಮಯ ಆಯ್ತು. ತುಂಬಾನೇ ಕತ್ಲೆಯಾಗಿತ್ತು. ಆದ್ರೆ ಆ ಶಿವನ ಭಕ್ತ ದೇವರ ಮೇಲಿದ್ದ ನಂಬಿಕೆಯಲ್ಲಿ ಅಲ್ಲೇ ಕೂತ್ಕೊಂಡಿದ್ರು. ಖಂಡಿತ ಶಿವ ಕರುಣೆ ತೋರಿಸ್ತಾನೆ ಅಂತ ನಂಬ್ಕೊಂಡಿದ್ರು. ಅವ್ರಿಗೆ ತುಂಬಾನೇ ಹಸುವಾಗ್ತಾ ಇತ್ತು. ಆವಾಗ ಯಾರೋ ಬರುವ ಶಬ್ದ ಕೇಳಿಸ್ತು. ನೋಡಿದ್ರೆ ದೂರದಲ್ಲಿ ಒಬ್ರು ಮಹರ್ಷಿ ಆ ಭಕ್ತನ ಹತ್ತಿರ ಬರ್ತಿದ್ರು. ಆ ಭಕ್ತನ ಹತ್ತಿರ ಬಂದು, ತಮ್ಮ ನೀನು ಎಲ್ಲಿಂದ ಬಂದಿದೀಯಾ ಹಾಗಂತ ಆ ಮಹರ್ಷಿ ಆ ಭಕ್ತನ ಹತ್ತಿರ ಕೇಳಿದ್ರು. ಅದಕ್ಕೆ ಆ ಭಕ್ತ ನಡೆದ ಎಲ್ಲ ವಿಷಯವನ್ನು ಹೇಳಿ ಶಿವನನ್ನು ದರ್ಶನ ಮಾಡಕ್ಕಾಗ್ಲಿಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಂಡ್ರು. ಆ ಮಹರ್ಷಿ ಅವರನ್ನ ಸಮಾಧಾನ ಮಾಡಿ ಅವರಿಗೆ ಆಹಾರನ ಕೊಟ್ರು. ಹಾಗೆ ಸ್ವಲ್ಪ ಹೊತ್ತು ಇಬ್ರು ಮಾತಾಡ್ಕೊಳ್ತಿದ್ರು. ಆವಾಗ ಆ ಮಹರ್ಷಿ, ತಮ್ಮ ನಾಳೆ ದೇವಸ್ಥಾನನ ಖಂಡಿತ ತೆರೀತಾರೆ ಅಂತ ಅನಿಸ್ತಾ ಇದೆ. ಮಹರ್ಷಿ ಹಾಗೆ ಹೇಳಿದ ತಕ್ಷಣ ಯಾವಾಗ ನಿದ್ದೆ ಬಂತು ಅಂತಾನೆ ಗೊತ್ತಿಲ್ಲ, ಅವರು ನಿದ್ದೆ ಮಾಡ್ಬಿಟ್ರು. ಬೆಳಿಗ್ಗೆ ಬಿಸಿಲು ಅವರ ಮುಖದ ಮೇಲೆ ಬಿದ್ದ ತಕ್ಷಣ ಆ ಭಕ್ತ ಎದ್ದು ಮಹರ್ಷಿನ ಹುಡುಕಿದ್ರು. ಆದ್ರೆ ಮಹರ್ಷಿ ಅಲ್ಲಿ ಎಲ್ಲೂ ಇತ್ತಿಲ್ಲ. ಗೊಂದಲದಲ್ಲಿದ್ದ ಭಕ್ತರಿಗೆ ಅವರ ಮುಂದ್ಗಡೆ ದೇವಸ್ಥಾನದ ಅರ್ಚಕರು ಇರೋದನ್ನು ನೋಡಿ ಅವರು ಆಶ್ಚರ್ಯಪಟ್ರು. ಅರ್ಚಕರೇ, ನೀವು 6 ತಿಂಗಳಿನ ನಂತರ ದೇವಸ್ಥಾನ ತೆರಿಬೇಕು ಅಂತ ಹೇಳಿದ್ರಿ, ಅಲ್ಲಿ ತನಕ ದೇವಸ್ಥಾನ ತೆರೆಯಕ್ಕಾಗಲ್ಲ ಅಂತ ಹೇಳಿದ್ರಿ, ಇವಾಗ ಇಷ್ಟು ಬೆಳಿಗ್ಗೆ ಇಲ್ಲಿಗೆ ಬಂದಿದ್ದೀರಾ, ಏನಾಯ್ತು ಅಂತ ಕೇಳಿದ್ರು. ಹಾಗಂತ ಭಕ್ತ ಕೇಳಿದ ತಕ್ಷಣ ಅರ್ಚಕರು ಆ ಭಕ್ತನನ್ನು ನೋಡಿ ನನ್ನನ್ನು ನೆನಪಿದ್ಯಾ ಅಂತ ಕೇಳಿದ್ರು. ನೀನೇ ಅಲ್ವಾ ದೇವಸ್ಥಾನ ಮುಚ್ಚುವಾಗ ನನ್ನ ಹತ್ರ ಬಂದಿದ್ದು, ನನ್ನ ನೆನಪಿದ್ಯಾ? 6 ತಿಂಗಳ ನಂತರ ಪುನಃ ಇಲ್ಲಿಗೆ ಬಂದಿದೀಯಾ? ಆವಾಗ ಆ ಭಕ್ತ ಆಶ್ಚರ್ಯದಿಂದ, ಇಲ್ಲ, ನಾನು ಎಲ್ಲೂ ಹೋಗಿಲ್ಲ. ಅದೇನು, ನೆನೆತಾನೆ ನಾನು ನಿಮ್ಮನ್ನ ನೋಡಿದ್ದು, ರಾತ್ರಿ ಇಲ್ಲೇ ಮಲಗಿದ್ದೆ. ಅದನ್ನು ಕೇಳಿ ಆಶ್ಚರ್ಯದಿಂದ ಅರ್ಚಕರು, ನಾನು 6 ತಿಂಗಳಿನ ಹಿಂದೆನೆ ದೇವಸ್ಥಾನನ ಮುಚ್ಚಿದ್ದು, ಆವಾಗ ನನ್ನ ಹತ್ರ ಬಂದು ಮಾತಾಡ್ದೆ ಅಲ್ವಾ? ನಾನು ಮಧ್ಯದಲ್ಲಿ ಯಾವಾಗ್ಲೂ ದೇವಸ್ಥಾನನ ತೆರೀಲಿಲ್ಲ. 6 ತಿಂಗಳಿನ ನಂತರ ಇವಾಗ್ಲೇ ಬರ್ತಾ ಇದ್ದೀನಿ, ನೀನು 6 ತಿಂಗಳು ಈ ಹಿಮದಲ್ಲಿ ಹೇಗ್ ಬಾಳ್ತಿದ್ದೆ ಅಂತ ಕೇಳಿದ್ರು. ಆವಾಗ ಆ ಭಕ್ತ ನಡೆದ ಎಲ್ಲ ಕಥೆನ ಕೇಳ್ದ. ಒಬ್ರು ಮಹರ್ಷಿ ಇಲ್ಲಿಗೆ ಬಂದ್ರು, ಅವರಿಗೆ ಆಹಾರನ ಕೊಟ್ರು, ಅವರೇ ನನ್ನನ್ನ ನಿದ್ದೆ ಮಾಡಿಸಿದ್ದು ಅಂತ. ಆ ಮಹರ್ಷಿ ತುಂಬಾ ಉದ್ದವಾಗಿ ದಾಡಿ ಇಟ್ಕೊಂಡು ಒಂದ್ ಕೈಯಲ್ಲಿ ತ್ರಿಶೂಲ, ಇನ್ನೊಂದ್ ಕೈಯಲ್ಲಿ ಡಮರುಕ ಇಟ್ಕೊಂಡು ಹುಲಿಯ ಚರ್ಮವನ್ನು ಬಟ್ಟೆಯಾಗಿ ಧರಿಸಿದ್ದರು ಅಂತ ಹೇಳಿದ್ರು. ಅದನ್ನು ಕೇಳಿ ಎಲ್ಲಾ ಅರ್ಚಕರು ಆ ಭಕ್ತರ ಕಾಲಲ್ಲಿ ಬಂದು ಬಿದ್ರು. ಆವಾಗ ಅರ್ಚಕರು ಹೇಳಿದ್ರು, ನಾವು ನಮ್ಮ ಜೀವನ ಪೂರ್ತಿ ಕಾಯ್ತಾ ಇದ್ದೀವಿ, ಆದ್ರೆ ಆ ಶಿವನ ದರ್ಶನ ನಮಗೆ ಸಿಗ್ಲೇ ಇಲ್ಲ. ರಾತ್ರಿ ನಿಮ್ ಜೊತೆ ಇದ್ದಿದ್ದು ಸಾಕ್ಷಾತ್ ಆ ಪರಮೇಶ್ವರನೇ. ಅವರ ಅನುಗ್ರಹ ನಿಮಗೆ ಸಿಕ್ಕಿದೆ, ನೀವೇ ನಿಜವಾದ ಭಕ್ತರು. ಅವರ ಅನುಗ್ರಹದಿಂದ 6 ತಿಂಗಳನ್ನು 1 ರಾತ್ರಿಯಾಗಿ ಬದಲಾಯಿಸಿದ್ದಾರೆ, ಕಾಲವನ್ನೇ ಚಿಕ್ಕದು ಮಾಡಿದ್ದಾರೆ. ನಿಮ್ಮ ನಿಜವಾದ ಭಕ್ತಿಯಿಂದ, ನಿಮ್ಮ ಸ್ವಚ್ಛವಾದ ಮನಸ್ಸಿಂದಾನೇ ಇಷ್ಟು ದೊಡ್ಡ ಅದೃಷ್ಟ ನಿಮಗೆ ಸಿಕ್ಕಿದೆ. ನಿಮ್ಮ ಭಕ್ತಿಗೆ ನಾವು ನಮಸ್ಕರಿಸುತ್ತೇವೆ.